ಅವ್ರನ್ನ ಚಾಕ್ಲೇಟ್ ಬಾಯ್ ಅಂತ ಕರೀತಾರೆ, ಕ್ಯಾಡ್ಬರೀಸ್ ಅಂತ ಕರೀತಾರೆ. ಸೊ ಇನ್ನು ಆಲ್ಮೋಸ್ಟ್ ಸ್ವೀಟ್ ನೇಮ್ಸ್ ಕರೀತಾರೆ. ಸೊ ಅಂತ ನಮ್ಮ ಧರ್ಮಕೀರ್ತಿ ಸರ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ಅದ್ರ ಜೊತೆಗೆ ಈಗ ನೋಡ್ತಾ ಇದ್ರಲ್ಲ, ಇವ್ರು ನೋಡಿದ ತಕ್ಷಣ ನಮ್ಗೆ ನೆನಪಾಗೋದು ಡಿ ಬಾಸ್. ಅವ್ರು ನೋಡಿದಾಗೆಲ್ಲ ಡಿ ಬಾಸ್ ಆವಾಗ ಚಿಕ್ಕ ಏಜಲ್ಲಿ ಹೇಗಿದ್ರು ಅದೇ ತರನೇ ಕಾಣಿಸ್ತಾರೆ. ಅವರು ಎಕ್ಸ್ಪ್ರೆಷನ್ ಆಗ್ಬೋದು, ಕಣ್ಣು ಆಡ್ಸೋದಾಗ್ಬೋದು, ಪ್ರತಿಯೊಂದೂ. ಸೊ ಅವಿನಾಶ್ ಅವರು, ಅವರ ರಿಯಲ್ ನೇಮ್ ಅವಿನಾಶ್, ನಿಮ್ಗೆ ಗೊತ್ತಿರುತ್ತೆ. ತುಂಬಾ ಈವೆಂಟ್ಸ್ಗಳನ್ನ ಈವೆಂಟ್ಸಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಅದ್ರ ಜೊತೆಗೆ ರಿಯಾಲಿಟಿ ಶೋಗಳಲ್ಲಿ ಇದಾಗಿದ್ದಾರೆ. ಮಜಾ ಭಾರತದಲ್ಲಿ ತುಂಬಾ ಮನೆ ಮಾತಾಗಿರ್ತಕ್ಕಂಥ ಅವಿನಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಇವ್ರ ಜೊತೆ ಇದೊಂದು ಸಿನಿಮಾ ತಂಡ ಈಗ ರೀಸೆಂಟ್ ಆಗಿ ಬರ್ತಾ ಇದೆ. ನಮ್ಮ ಧರ್ಮಕೀರ್ತಿ ಸರ್ ಚಾಕ್ಲೇಟ್ ಬಾಯ್ ಇಂದ ಹಿಡಿದು ಮಾಸ್ ಲುಕ್ಕಿಗೆ ಬರ್ತಾ ಇದ್ದಾರೆ. ಅಂದ್ರೆ ತಲವಾರ್ ಅನ್ನೋ ಒಂದು ಮೂವಿನಲ್ಲಿ ಸೊ ಆಕ್ಟ್ ಮಾಡ್ತಾ ಇದ್ದಾರೆ. ಸೊ ಈಗ ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಿದೆ, ಅಂದ್ರೆ 7ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ಇದ್ರ ಬಗ್ಗೆ ಮಾತಾಡೋಕೆ ನಾವೆಲ್ಲ ಇಲ್ಲಿದ್ದೀವಿ. ನಿರ್ದೇಶಕರಿದ್ದಾರೆ ಮುರಳಿ ಸರ್. ಸೊ ಬನ್ನಿ ಅವ್ರನ್ನೆಲ್ಲ ಮಾತಾಡ್ಸೋಣ, ಅವರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊತಾ ಹೋಗೋಣ. ಸರ್ ಎಲ್ರಿಗೂ ನಮಸ್ಕಾರ. ನಮಸ್ತೆ ಸರ್. ಫಸ್ಟ್ ನಿರ್ದೇಶಕರು, ಈಗ ನಿಮಗೆ ಇದು 2ನೇ ಸಿನಿಮಾ. ಹೌದು, ಮೊದಲನೇದು ಮಮತಾಜ್ ಸಿನಿಮಾ ಮಾಡಿದ್ದೀರಾ. ಸೊ ಈಗ ಕೀರ್ತಿರಾಜ್ ಸರ್ನ ಫಸ್ಟ್ ಅವ್ರನ್ನ ನಾವು ಜನ ನೋಡಿದ್ದಂಗೆ ಅಂದ್ರೆ ಅವ್ರ ಹತ್ರ ಚಾಕ್ಲೇಟ್ ಬಾಯಿ, ಕ್ಯಾಡ್ಬರೀಸು, ಸ್ವೀಟ್ ಅಂದ್ರೆ ಲವ್ ಸಬ್ಜೆಕ್ಟ್ಗೆ ಸೂಟ್ ಆಗ್ತಾರೆ ಅಂತ ಆ ಥರ ಇತ್ತು. ಬಟ್ ನೀವು ಅವ್ರನ್ನ ನೋಡಿದ ತಕ್ಷಣ ಇವ್ರನ್ನ ಈ ಗೆಟಪ್ ಅಲ್ಲಿ ತೋರಿಸ್ಬೋದು ಅಂತ ಯಾಕೆ ನೀವು ಅವ್ರನ್ನ ಚೂಸ್ ಮಾಡ್ಕೊಂಡ್ರಿ? ಆಕ್ಚುಲಿ ಫಸ್ಟ್ ಮಮತಾಜ್ ಮಾಡಿದಾಗ ಅದು ಪ್ಯೂರ್ ಲವ್ ಸಬ್ಜೆಕ್ಟ್. ಅದ್ರಲ್ಲಿ ಒಂದು ಆಕ್ಷನ್ ಇದೆ. ಆಕ್ಷನ್ ಅಲ್ಲಿ ಬೇರೆ ಶೇಡೆ ಅದ್ರಲ್ಲೂ ಕಾಣಿಸಿದ್ರು, ಬಟ್ ಸಬ್ಜೆಕ್ಟ್ ಹೋಗಿದ್ದೆ ಅದು ಲವ್ ಇದ್ರಲ್ಲಿ. ನೆಕ್ಸ್ಟ್ ನಾನು ಧರ್ಮಸ್ಥಳ ಒಂದು ಫಿಲಮ್ ಮಾಡಬೇಕು ಅಂತ ಡಿಸ್ಕಷನ್ ಮಾಡ್ಬೇಕಾದಾಗ ಸೊ ಫುಲ್ ಕ್ಯಾರಿ ಅವ್ರದ್ದು ಲವ್ ಸಬ್ಜೆಕ್ಟ್ಸೇ ಇತ್ತು. ಬೇರೆ ಚೇಂಜ್ ಓವರ್ ಮಾಡೋಣ ಅಂತ ಡಿಸ್ಕಷನ್ ಮಾಡಿದ್ರು ನಾನು ಧರ್ಮಸ್ಥಳ. ನಮಗಿಬ್ರಿಗೂ ಇದು ಚಾಲೆಂಜ್. ಆಕ್ಚುಲಿ ಅವರು ಸಡನ್ ಟರ್ನ್ ಆಗಬೇಕಂದ್ರೆ ಇಮಿಡಿಯೇಟ್ ಸಿನಿಮಾ ಮಾಡಿದಾರ ನಾವು. ಇದಕ್ಕೆ ಟೈಮ್ ತೊಗೊಂಡ್ರು ಅವರು. ನೋಡಿ ಆ ಸಿನಿಮಾದಲ್ಲಿ ಅವ್ರು ಏನಿದಾರೋ ಅದಕ್ಕಿಂತ ಬಾಡಿ ಬಿಲ್ಡ್ ಮಾಡಿದ್ರು, ವರ್ಕೌಟ್ ಮಾಡಿದ್ರು, ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ರು. ಸೊ ಈಸಿಯಾಗಿ ತಲ್ವಾರ್ ಆಗಲಿಲ್ಲ ಇದು. ಅವರು ಟೈಮ್ ಸ್ಪೆಂಡ್ ಮಾಡಿ ಆ ಏರ್ ಬಿಟ್ರು. ಒಂದು 6 ಮಂತ್ ಅದಕ್ಕೆ ಟೈಮ್ ಕೊಟ್ಟು ಅದಕ್ಕೆಲ್ಲ ತಯಾರಿ ಮಾಡ್ಕೊಂಬಿಟ್ಟು ಆ ಲವರ್ ಬಾಯ್ ಏನಿದ್ರು ಚಾಕ್ಲೇಟ್ ಇರೋ ಅಂತಿದ್ರು ಅಲ್ಲಿಂದ ತಲ್ವಾರ್ ಕನ್ವರ್ಟ್ ಆಗೋದಕ್ಕೆ ಟೈಮ್ ತಗೊಂಡು ನಾವು ಎಫರ್ಟ್ ಹಾಕಿ ಈ ಸಿನಿಮಾನ ಮಾಡಿ ಸರ್. ಒಂದು ಧರ್ಮಸ್ಥಳ ಮೇಲೆ ಇರ್ತಕ್ಕಂಥ ನಂಬಿಕೆ. ಅವರು ಒಬ್ಬ ದೊಡ್ಡ ಕಲಾವಿದರ ಮಗ. ಅವ್ರಿಗೆ ಯಾವ್ದೇ ಕೊಟ್ಟರೋ ಪಾತ್ರಕ್ಕೆ ಈಸಿಯಾಗಿ ಅವರು ಹೊಂದ್ಕೋತಾರೆ. ಸೊ ಆ ಒಂದು ಕಾನ್ಫಿಡೆನ್ಸ್ ಮೇಲೆ ನಾವು ಕುತ್ಕೊಂಡು ಪ್ಲಾನ್ ಮಾಡಿ ಈ ಸಿನಿಮಾನ ನಾವು ತಲ್ವಾರ್ ಮಾಡಿ ಸರ್. ಸೇಮ್ ಈಗ ಅವ್ರು ಹೇಳಿದ್ರು ಒಂದಿಷ್ಟು ಟೈಮ್ ತಗೊಂಡ್ರು ಅಂತ ಹೇಳಿದ್ರು. ಸೊ ನಿಮ್ಗೆ ಎಷ್ಟು ಚಾಲೆಂಜ್ ಅನಿಸ್ತು ಅಂದ್ರೆ ನಿಮ್ಮನ್ನ ಚಾಕ್ಲೇಟ್ ಬಾಯ್ ಇಂದ ಈ ಮಾಸ್ ಲುಕ್ಕಿಗೆ ಕನ್ವರ್ಟ್ ಮಾಡ್ಲಿಕ್ಕೆ ಮತ್ತೆ ಪ್ರಿಪ್ರೇಷನ್ ಆಗ್ಬೋದು ಆಕ್ಟಿಂಗ್? ಆಕ್ಚುಲಿ ಬಹಳ ಖುಷಿ ಆಯ್ತು. ಯಾಕಂದ್ರೆ ಫಸ್ಟ್ ತಂದೆಯವರು ಹೌದು ಬಹಳ ದೊಡ್ಡ ಫಿಲ್ಮ್ ಪಾತ್ರಗಳು ರೆಡ್ಡಿಂದನೇ ಇದೆ ಅದು. ಸೊ ಅದು ಎಲ್ಲೋ ಒಂದ್ ಕಡೆ ಅವ್ರ ಸಿನಿಮಾ ನೋಡಿದಾಗ ಎಲ್ಲೋ ಒಂದ್ ಕಡೆ ಮಾಡ್ಬೇಕು ಒಂದ್ಸಲಿ, ಅದೊಂದು ಆಪರ್ಚುನಿಟಿ ಸಿಕ್ಕಿದ್ರೆ ಅವ್ನು ಪ್ರೂವ್ ಮಾಡಬೇಕು. ಒಳ್ಳೆ ಸಾಲಿಡ್ ಆಗಿರೋದು ಒಂದು ಕ್ಯಾರೆಕ್ಟರ್. ಇಲ್ಲಿ ವಿಲನ್ ಹೀರೋ ಅಂತ ಬರಲ್ಲ ಇದರಲ್ಲಿ. ಸೊ ಆ ಥರದ್ದು ಒಂದು ಮಾಡಬೇಕು. ಸೊ ಅವ್ರ ಥರ ಅಟ್ಲೀಸ್ಟ್ ಅವ್ರ ಥರನ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ಬಟ್ ಏನೋ ಒಂದು ಟ್ರೈ ಮಾಡೋಣ, ಅದೊಂದು ಆಪರ್ಚುನಿಟಿ ಸಿಕ್ಕಿದ್ರೆ ಸರ್ ಹೇಳ್ದಂಗೆ ಕಂಟಿನ್ಯೂಸ್ ನಂದು ಒಂದು ಲವ್ ಸ್ಟೋರಿಗಳೇ ಬರ್ತಿತ್ತು. ಸೊ ಅದೊಂದು ಸಿಕ್ಕಿದ್ರೆ ಚೆನ್ನಾಗಿರುತ್ತಂತ. ಅದೇ ಟೈಮಲ್ಲಿ ಮುರಳಿ ಸರ್, ಸುರೇಶ್ ಸರ್ ಬಂದು ನನಗೆ ಕತೆ ಹೇಳಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಇಮ್ಮಿಡಿಯೇಟ್ ಒಪ್ಕೊಂಡೆ. ಯಾಕಂದರೆ ನಾನು ಏನು ಯೋಚನೆ ಬಂದಿಲ್ಲ. ಲೈಕ್ ಹೆಂಗಪ್ಪ ಗೆಟಪ್ ಹೆಂಗೆ, ಕೂದಲು ಹೆಂಗೆ, ದಾಡಿ ಹೆಂಗೆ ಮಾಡೋದು ನನಗೇನು ಅನಿಸಿಲ್ಲ. ಯಾಕಂದರೆ ಅವರಲ್ಲಿ ಅಷ್ಟೊಂದು ಕಾನ್ಫಿಡೆನ್ಸ್ ಇತ್ತು. ಇಲ್ಲ ಮಾಡಿಸ್ತೀವಿ ನಾವು. ಇವಾಗ ಪ್ರತಿಯೊಂದೂ ಒಂದು ಫ್ರೇಮಲ್ಲೂ ಸುರೇಶ್ ಸರ್ ಕ್ಯಾಮ್ರಾಮನ್ ಆಗಿ ಇಟ್ಟಾಗ್ಲೂ ಪ್ರತಿಯೊಂದು ಫ್ರೇಮಲ್ಲೂ ಐ ಥಿಂಕ್ ವಾಸ್ ಲೈಕ್ ಇಲ್ಲ ಇದೊಂದು ಸ್ವಲ್ಪ ಡೀಟೇಲಿಂಗ್ ಬೇಕು, ಇಲ್ಲ ಈ ಕೂದಲು ಹಿಂಗೆ ಇರಬೇಕು, ಈ ಕ್ಲಿಪ್ ಹಿಂಗೆ ಬರಬೇಕು, ನನಗೆ ಆ ದಾಡಿ ಹಂಗೆ ಮೇಂಟೈನ್ ಆಗಬೇಕು. ಸೊ ಅದಿದ್ದಾಗ ನಮಗೇನಾಗುತ್ತೆ, ಒಂದು ಇಂಟ್ರೆಸ್ಟ್ ಲೆವೆಲ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ, ಒಂದು ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸುಮ್ಮನೆ ಬಂದ ಏನೋ ಮಾಡ್ದ ಓದೋ ಥರ ಇರೋದ್ಕಿಂತ ಒಂದು ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಸಿನಿಮಾನಲ್ಲಿ. ಯಾಕಂದರೆ ನನಗೊಂದು ಹೊಸ ಇದು. ಯಾಕಂದ್ರೆ ನಾಳೆ ದಿನ ಜನ ನೋಡಿದಾಗ ಏನಕ್ಕೆ ಮಾಡೋಕ್ಕೆ ಹೋದ ಇದು ಅಂತ ಬರಬಾರ್ದು. ಸರಿ ಏನೋ ಒಂದು ಪ್ರಯತ್ನ ಪಟ್ಟೇನೆ, ಆ ಪ್ರಯತ್ನದಲ್ಲಿ ನಾವೊಂದು 100% ಗೆಲ್ಲಕ್ಕಾಗಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 60 to 70% ಗೆದ್ದರೆ ಜನಕ್ಕೆ ಎಲ್ಲೋ ಒಂಥರ ರೀಚ್ ಆಗಿದ್ದೀವಿ ಅಂತ ಒಂದು ಅನಿಸುತ್ತೆ. ಸೊ ಇವಾಗ ಜನ ಟ್ರೈಲರ್ ನೋಡಿದಾಗ, ಇಲ್ಲ ನಾವು ಶೂಟ್ ಮಾಡೋ ಟೈಮಲ್ಲಿ ಜನ ಬಂದು ಒಂದು ಮಾತಾಡ್ಸೋದು, ಆಮೇಲೆ ಸಾಂಗ್ ರಿಲೀಸ್ ಆದಾಗ, ಸೊ ಎಲ್ರಿಗೂ ಒಂದು ಸ್ಪೆಷಲಿ ನಮ್ಮ ವೆಲ್ ವಿಶರ್ಸ್ ಅಂತ ಏನಿದ್ದಾರೆ, ನನ್ನ ತುಂಬ ನನ್ನ ಇಷ್ಟಪಡೋರು, ಆಮೇಲೆ ಬಿಗ್ ಬಾಸ್ ಒಂದು ಆರ್ಚೆ ಬಂದಮೇಲೆ ಇನ್ನೂ ಒಂದಷ್ಟು ಜನ ನನ್ನ ಕನೆಕ್ಟ್ ಆಗಿರೋದು, ಅವ್ರಿಗೆಲ್ಲ ತುಂಬ ಒಂದು ಮನಸ್ಸಿಗೆ ತುಂಬ ಖುಷಿ ಕೊಟ್ಟೈತೆ. ಪರವಾಗಿಲ್ಲ ಧರ್ಮ, ಫಸ್ಟ್ ಟೈಮ್ ನೀನು ಈ ಥರ ವಿಷಯಗಳು ಕಾಣ್ತಾ ಇರೋದು ನನಗೆ ಖುಷಿ ಆಯಿತು ಅಂತ. ಐ ಥಿಂಕ್ ದ ಬಿಗ್ಗೆಸ್ಟ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಸರ್ ಮತ್ತು ಪ್ರೊಡ್ಯೂಸರ್ ಸರ್, ಕ್ಯಾಮ್ರಾಮನ್ ಸರ್. ಯಾಕೆಂದರೆ ಐ ಥಿಂಕ್ ಅವ್ರು ವರ್ಕ್ ಮಾಡಿದ್ರು ಇದ್ರ ಮೇಲೆ. ಆಮೇಲೆ ತುಂಬ ಈಸಿಯಾಗಂತೂ ಬಂದಿಲ್ಲ ಈ ಸಿನಿಮಾ. ತುಂಬ ಒಂದೊಂದು ದಿನ ತುಂಬ ಕಷ್ಟಪಟ್ಟು ಮಾಡಿರೋಂಥ ಒಂದು ಸಿನಿಮಾ ಇದು.
ಸರ್ ಆಕ್ಚುಲಿ ನಿಮಗೆ ಕಲೆ ಅನ್ನೋದು ಹುಟ್ಟದಲ್ಲೇ ಬಂದಿದೆ, ಅದರಲ್ಲಿ ಏನಿಲ್ಲ. ನಿಮ್ಮ ತಂದೆಯವ್ರು ಏನಾದ್ರು ಟಿಪ್ಸ್ ಕೊಡ್ತಾ ಇದ್ರ, ಈ ನೀವು ರಾ ಲುಕ್ಕಲ್ಲಿ ಈ ತರ ಮಾಡಬೇಕು, ಮತ್ತೆ ಈ ತರ ಸನ್ನಿವೇಶಗಳಲ್ಲಿ ಈ ತರ ಎಕ್ಸ್ಪ್ರೆಷನ್ ಕೊಡ್ಬೇಕಾಗುತ್ತೆ? ಇಲ್ಲ, ಆಕ್ಚುಲಿ ತುಂಬಾ ವರ್ಷ ಆಯ್ತು ಅವ್ರ ಕತೆ ಕೇಳೋಕೆ ಸ್ಟಾಪ್ ಮಾಡಿ. ಯಾಕಂದ್ರೆ ಎಲ್ಲೋ ಒಂದು ಇದಿತ್ತು, ಅಪ್ಪನ ಕತೆ ಹೇಳ್ಬೇಕು, ರಮೇಶ್ ಮಾತಾಡ್ಬೇಕಂತ. ಸೊ ಅವ್ರು ಬಿಟ್ಟೇ ಬಿಟ್ರು. ಬರೀ ನೈಟ್ ಟೈಮಲ್ಲಿ ಒಂದು 1 hour ಸಿಗ್ತಾರೆ, ನಾವು ಕತೆ ಡಿಸ್ಕಸ್ ಮಾಡೋದು. ಸೊ ನಾವಿಬ್ಬರ ಡಿಸ್ಕಸ್ ಮಾಡಲ್ಲ, ಒಂದು ಹೇಳ್ತಾ ಇದ್ದೆ ಹಿಂಗಿದೆ ಹಿಂಗಿದೆ ಹಿಂಗೆ ಮಾಡ್ತಾ ಇದ್ದೀನಿ ಹಿಂಗಿದೆ ಅಂತ. ತುಂಬ ಖುಷಿ ಪಟ್ಟರು. ಆ್ಯಂಡ್ ಅವ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಇತ್ತು. ಫಸ್ಟ್ ಮುಮ್ತಾಜ್ ಮಾಡಿದ್ವಿ. ಸೊ ಆಮೇಲೆ ಸುರೇಶ್ ಸರ್ ಒಂದು ಸೀನಿಯರ್ ಕ್ಯಾಮ್ರಾಮನ್ ಜೊತೆ ಮಾಡೋದು ನನಗೂ ಒಂದು ಚಾಲೆಂಜು, ನನಗೂ ಒಂದು ಖುಷಿ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಒಂದು ಕೆಲಸ ಅನ್ನೋದು, ಒಂದು ಲೈಟಿಂಗ್ ಅನ್ನೋದು, ಒಂದು ಫಸ್ಟ್ ಆಡಿಯೋ ಒಂದು ಎಕ್ಸಾಕ್ಟ್ಲಿ. ಸೊ ಅವ್ರನ್ನ ಯಾವ ಥರ ನನ್ನ ಪೋರ್ಟ್ರೇ ಮಾಡ್ತಾರೆ ಅಂತ. ಸೊ ತಂದೆಯವ್ರ ಫಸ್ಟ್ ಇಮೇಟ್ ಅಂದಿದ್ದು ಮಾಡು, ಬಟ್ ಫುಲ್ ಎಫರ್ಟ್ ಹಾಕಿ ಮಾಡ್ಬೇಕು ಈ ಸಬ್ಜೆಕ್ಟು. ಬರೀ 1-2 ಲವ್ ಸಾಂಗು, 1-2 ಫೈಟ್, ಒಂದು ಆ ಥರ ಇದ್ದಾಗ ಸರಿ ಡೈರೆಕ್ಟರ್ ಹೇಳ್ದಂಗೆ ಕೇಳ್ಬಿಟ್ಟು ಮಾಡಬೇಕು. ಬಟ್ ಇದರಲ್ಲಿ ನಿಂದು ಒಂದು ಎಫರ್ಟ್ ಇರಬೇಕು. ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಬಾಡಿ ಬಿಲ್ಡಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನು ಒಂಚೂರು ಎಫರ್ಟ್ ಹಾಕು, ಖಂಡಿತ ಜನ ಕೈ ಹಿಡಿತಾರೆ ಅಷ್ಟೇ ಹೊರತು ನನಗೆ ಬಂದು ಹೇಳ್ಕೊಡೋದಾಗಿರ್ಬೋದು ಯಾವತ್ತೂ ಮಾಡಿಲ್ಲ. ಸೊ ಬಟ್ ಒಂದು ಇದಕ್ಕೆ ಏನು ಬೇಕು, ಇದೇ ಥರ ಒಂದಷ್ಟು ಸಿನಿಮಾಗಳು ನೋಡು, ಅದೊಂದು ಟಿಪ್ಸ್ ಕೊಟ್ಟರು. ಕನ್ನಡದಲ್ಲಾಗಿರ್ಬೋದು ಇಲ್ಲ ಬೇರೆ ಲ್ಯಾಂಗ್ವೇಜ್ಲಾಗಿರ್ಬೋದು, ಒಂದಿಷ್ಟು ಸಿನಿಮಾಗಳು ನೋಡು. ಅದು ನೋಡಿದಾಗ ನಿಮಗೂ ಒಂದು ಬರುತ್ತೆ, ಒಂದು ಮಾಸ್ ಅಪೀಲ್ ಅನ್ನೋದು ಏನು ಅಂತ ನಿಂಗೆ ಅಲ್ಲಿ ಗೊತ್ತಾಗುತ್ತೆ ಅಂತ. ಸೊ ಅವ್ರು ಕೊಟ್ಟಿದ್ದ ಟಿಪ್ಸ್ ಅಷ್ಟೇ. ಆ್ಯಂಡ್ ಇವತ್ತು ಅವರು ಮೊನ್ನೆ ನಮ್ಮ ಆಡಿಯೋ ಲಾಂಚ್ ಮಾಡಿದಾಗ ಕಾರಲ್ಲಿ ಮಾತಾಡ್ಕೊಂಡು ಹೋಗುವಾಗ ಫಸ್ಟ್ ಅವ್ರು ಹೇಳಿದ ಒಂದೇ ಒಂದು ಮಾತು, ತುಂಬ ಖುಷಿ ಪಟ್ಟೆ ನಾನು. ಲೈಕ್ ಈ ಇದರಲ್ಲಿ ಹೌದು ಟ್ರೇಲರ್ ನೋಡಿ ನಿನ್ನ ಈ ಥರ ಒಂದು ಫ್ರೇಮ್ ಟು ಫ್ರೇಮಲ್ಲಿ ಒಂದು ರಾ ನೋಡೋದು, ಒಂದು ಆ್ಯಕ್ಟಿಂಗ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಆಗಿರ್ಬೋದು. ಆಮೇಲೆ ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಎಲ್ಲೋ ಒಂದು ಕಡೆ ಮಾಸ್ ಅಂದ ತಕ್ಷಣ ಸುಮ್ಮನೆ ಬಂದ್ಬಿಟ್ರೆ ಅದು ವರ್ಕೌಟ್ ಆಗೋದಲ್ಮ ಅಂತ. ಪ್ರೀವಿಯಸ್ ಸಿನಿಮಾ ಎಲ್ಲೋ 1-2 ಫೈಟ್ ಎಲ್ಲ ಮಾಡಿದಾಗ ಹೇಳ್ತಾ ಇದ್ರು. ಬಟ್ ಇದರಲ್ಲಿ ಅವ್ರು ಭಾಳ ಖುಷಿ ಪಟ್ಟರು. ಅದೇ ಅವ್ರು ತೋರಿಸೋ ರೀತಿ ಆಗಿರ್ಬೋದು, ನಾನು ಆ್ಯಕ್ಟ್ ಮಾಡೋದು, ಅವ್ರು ಇದು ಮಾಡ್ಬೋದು. ಸೊ ಐ ಥಿಂಕ್ ಎವ್ರಿಥಿಂಗ್ ಎಲ್ಲ ಒಂದು ಎಲ್ಲ ಒಂದು ಬ್ಲೆಂಡ್ ಅಂತ ಒಂದಿದೆ ಅದರಲ್ಲಿ. ಇವಾಗ ಬರೀ ಒಂದು 4 ಸಲ ಓಡಿ 4 ಸಲ ಡೈಲಾಗ್ ಹೇಳೋ ಅದೊಂಥರ ಬೇರೆ ಇದು. ಬಟ್ ನಮ್ಮಲ್ಲಿ ಒಂದು ನನಗೇನು ಖುಷಿ ಆಯ್ತು ಅಂದರೆ, ಒಂದು ಊಟ ಆದಮೇಲೆ ಎಲ್ಲ ಇರಬೇಕಲ್ಲ. ಸೊ ಅದು ಐ ಥಿಂಕ್ ಇದರಲ್ಲಿ ನನಗೆ ಒಂದು ಮಾಸ್ ಅನ್ನೋದೊಂದು ಅಪೀಲು, ಕಟ್ ಮಾಡಿದ್ರೆ ಒಂದು ಲವ್ ಸ್ಟೋರಿ, ಕಟ್ ಮಾಡಿದ್ರೆ ಒಂದು ಪಶ್ಚಾತ್ತಾಪ ಅನ್ನೋದೊಂದು ಕತೆ, ನೆಕ್ಸ್ಟ್ ಒಂದು ತಾಯಿ ಸೆಂಟಿಮೆಂಟ್ ಅನ್ನೋದು ಹೆಂಗಿರುತ್ತೆ, ಫ್ರೆಂಡ್ಶಿಪ್ಪಲ್ಲಿ ಹಿಂಗಿರುತ್ತೆ. ನಂದು ಅವ್ರದ್ದು ಒಂದು ಫ್ರೆಂಡ್ಶಿಪ್ ಇಂದ ಬಂದಾಗ ಒಂದು ಆಪೋಸಿಟ್ ಒಂದು ಡೈಲಾಗ್ ಹೊಡೆದಾಗ ಜನ ಅದನ್ನ ನೋಡಿದಾಗಲೇ ಅನ್ಸುತ್ತೆ, ಏನಪ್ಪ ಏನೀಗ ಈ ಥರ ಡೈಲಾಗ್ ಹೊಡಿತಾ ಇರೋದು ನನಗೆ ಅಂದರೆ ದರ್ ಇಸ್ ಸಮಥಿಂಗ್, ಏನೋ ಒಂದು ಇದಿದೆ, ಒಂದು ಅಪೀಲ್ ಇದೆ ಅದರಲ್ಲಿ, ಏನೋ ಒಂದಿದೆ ಅದರಲ್ಲಿ, ಏನೋ ಒಂದು ಸೆಂಟಿಮೆಂಟ್ ಫ್ಯಾಕ್ಟರ್ ಇದೆ, ಒಂದಿದೆ. ಸೊ ಐ ಥಿಂಕ್ ಎಲ್ಲ ಸೇರಿ ಐ ಥಿಂಕ್ ಒಂದು ತಲ್ವಾರ್ ಸಿನಿಮಾ ಆಗಿರೋದು. ತಡವಾಗಿ ಬರ್ತಾ ಇದೀವಿ, ಸ್ವಲ್ಪ ಲೇಟ್ ಆಯಿತು, ಬಟ್ ಖಂಡಿತ ಜನಕ್ಕೆ ಒಂದು ರೀಚ್ ಆಗೇ ಆಗ್ತದೆ ಅಂತ ನಂಬಿಕೆ. ಸರ್ ಅವಿನಾಶ್ ಅವ್ರೆ, ಈಗ ನಿಮಗೆ ಈ ಸಿನಿಮಾ ಎಷ್ಟು ಸ್ಪೆಷಲ್? ಸರ್ ಈ ಸಿನಿಮಾನೇ ಸ್ಪೆಷಲ್ ಸರ್ ನನಗೆ. ಅಲ್ಲ ನಿಮಗೆ ನನಗೆ ತುಂಬಾ ಅದೇ ಈ ಸಿನಿಮಾನೇ ಬೇರೆ ಎಲ್ಲದಕ್ಕಿಂತಲೂ ನನಗೆ ಸ್ಪೆಷಲ್. ಯಾಕೆ ಅಂದ್ರೆ ನಾನು ಮಜಾ ಬರ್ತಾ ಮಾಡ್ಕೊಂಡಿದ್ದೆ. ಅದೇ ಅದಕ್ಕಿಂತ ಮುಂಚೆ ನಾನು ಎಲ್ಲರಿಗೂ ಗೊತ್ತು, ಆಟ ಓಡಿಸ್ಕೊಂಡಿದ್ದವನು, ಎಲ್ಲೋ ಇದ್ದವನು, ಏನು ಗೊತ್ತಿಲ್ಲ ನನಗೆ, ಏನು ಗೊತ್ತಿಲ್ಲದೆ ಅವರು ಮಜಾ ಬರ್ತಾ ಕರ್ಕೊಬಂದು ನಂಗೆ ಸಣ್ಣ ಎಂಟ್ರಿ ಕರಿತಾ ಇದ್ರು. ಜಸ್ಟ್ ಒಂದು ಎಂಟ್ರಿ ಬಾ ಹಿಂಗ್ ಹೋಗು ಅಂತ ಕರಿತಿದ್ರು. ನರ್ವಸ್ ಆಗ್ತಾ ಇದ್ದೆ, ಭಯ ಪಡ್ತಾ ಇದ್ದೆ. ಅದಾದ್ಮೇಲೆ ಹೋಗ್ತಾ ಸ್ಕಿಟ್ ನ ಲೀಡ್ ಮಾಡಕ್ಕೆ ಕೊಟ್ರು. ಅದು ಕಲಿತಾ ಅಂದ್ರೆ ಒಂದಷ್ಟು ಜನ ನೀನಾ ಸಮೋ ಸಾನೇಲಿ ಎಲ್ಲ ಮಾಡಿ ಬಂದಿರೋ ಜೊತೆ ನಾನು ಏನು ಅಲ್ಲ, ಒಂದು ಸಣ್ಣ 100ರಲ್ಲಿ 1% ನಾನು ಅಷ್ಟೇ. ಅದರಲ್ಲಿ ನನ್ನನ್ನು ಮೆಂಟರ್ಸು, ಡೈರೆಕ್ಟ್ರು, ಅಲ್ಲಿರುವಂಥ ಮೆಂಟರ್ಸ್ ಎಲ್ಲ ನನ್ನ ರೆಡಿ ಮಾಡಿದ್ರು. ಓಕೆ ಹಿಂಗೆ ಮಾಡ್ತಾನಪ್ಪ ಅಂತ ಗೊತ್ತಾಯ್ತು ಹೋಗ್ತಾ. ಅದಾದ್ಮೇಲೆ ನಮ್ಮ ಮುರಳಿ ಸರ್ ಬಂದರು, ಆಮೇಲೆ ಸುರೇಶ್ ಸರ್ ಬಂದ್ಬಿಟ್ಟು ನಮ್ಮ ಶಿವ್ ಸರ್ ಅಂತ ಇದ್ದಾರೆ ಅಲ್ಲಿ ಆ ಪ್ರೊಡ್ಯೂಸರ್, ಶಿವದೋಷ್ ಶೆಟ್ಟಿ ಸರ್ ಅಂತ ಪ್ರೊಡ್ಯೂಸರು ಬಂದ್ಬಿಟ್ಟು ನನಗೆ ಕರೆದು ಬಾ ಅಂತ. ಸರಿ ಅಂತೇಳಿ ಸೀದಾ ಕ್ಯಾರವಾನ್ ಶೂಟಲ್ಲೇ ಇತ್ತು, ಶೂಟ್ ನಡೀತಿತ್ತು, ಕ್ಯಾರವಾನ್ಗೆ ಹೋದ್ವಿ. ಸರ್ ಬಂದರು, ನಮ್ಮ ಸುರೇಶ್ ಸರ್, ಮುರಳಿ ಸರ್ ಬಂದ್ಬಿಟ್ಟು ಈ ಥರ ಈ ಥರ ಅಂದಾಗ ಶಿವ್ ಸರ್ ಬಂದು ಹೇಳಿದ್ರು, ಈ ಥರ ಒಂದು ಸಿನಿಮಾ ಮಾಡ್ತಾರೆ ಕಣೋ ತಲ್ವಾರ ಅಂತ, ನೀನು ಹೋಗು ಅಂತ. ಸರಿ ಸರ್ ಆಯಿತು ಅಂತ ಹೇಳ್ಬಿಟ್ಟು ಆಫೀಸಿಗೆ ಕರ್ಸಿದ್ರು. ಆಫೀಸಲ್ಲಿ ಮಾತಾಡಿದೆ, ಕತೆ ಹೇಳಿದ್ರು ಮುರಳಿ ಸರ್. ಅವಾಗ ನನಗೆ ಅಷ್ಟು ಗೊತ್ತಿಲ್ಲ, ನನಗೇನು ಅವ್ರು ಹೇಳ್ತಾ ಇದ್ದಾರೆ ಅದು ನಾವು ಚೂರು ಇದು ಮಾಡ್ಬೋದು, ಅದು ಬಿಟ್ಟರೆ ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ನಾನು ಯಾವುದೋ ಒಂದು 15 ನಿಮಿಷ ಸ್ಕಿಟ್ ಮಾಡ್ತಾ ಇದ್ದವನು, ಅದನ್ನ ರಿಹರ್ಸಲ್ ಮಾಡ್ತಾ ಇದ್ದೆ, ಅದನ್ನ ಬೈಪಟ್ ಮಾಡ್ಕೊಂಡು ಏನು ಹೇಳ್ಕೊಡ್ತಾ ಇದ್ರು ಅದು ಮೆಂಟರ್ನ ಅದನ್ನ ಕ್ಲೀನಾಗಿ ಸ್ಟೇಜ್ ಮೇಲೆ ತೋರಿಸ್ತಾ ಇದೆ. 15-16 ಕ್ಯಾಮ್ರಾ ಏನು ಹೇಳ್ತಾ ಇದ್ರು ಅದು ಮಾತ್ರ ಬಿಟ್ಟರೆ ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರು ಓಕೆ ಸರ್ ಆಯಿತು ಅಂತಂದೆ. ಅದೆಲ್ಲ ಕೆಲವೊಂದು ಏನು ಮಾತಾಡಿದ್ರು ಎಲ್ಲ ಆಯಿತು. ಶೂಟ್ಗೆ ಹೋದೆ ಫಸ್ಟ್ ಅಂದರೆ ನಾನು ತಲ್ವಾರ್ ಮೂವಿ ಶೂಟಿಗೆ ಹೋದಾಗ ಒಂದು ಕ್ಯಾಮ್ರಾ ಇಟ್ಬಿಟ್ಟು ಸುರೇಶ್ ಸರ್ ಐಬೋಲ್ನ ಹಿಂಗೆ ಮಾಡು, ನನಗೆ ಗೊತ್ತಿಲ್ಲ ಅಲ್ಲಿ ಸ್ಕ್ರಿಪ್ಟು 15-16 ಕ್ಯಾಮ್ರಾ ಲಾಟ್ ಆಫ್ ಸರ್ ನನಗೆ ಗೊತ್ತೇ ಇಲ್ಲ ಏನು ಹೇಳ್ತಿದ್ದಾರೆ, ಏನು ಮಾಡ್ತಾರೆ. ಸರ್ಗೆ ಮುರಳಿ ಸರು ಅಷ್ಟೇ, ಏನು ಮಾಡ್ತಿದ್ದಾನೆ ಇವನು, ಯಾವ ಥರ ನನಗೆ ಗೊತ್ತಾಗ್ತಿಲ್ಲ. ಅಂದರೆ ಈಗ ಐಬಾಲ್ ಇದೆ ಅಂದರೆ ಅದು ಗೊತ್ತದ, ಅದು ಮಾಡ್ಬೇಕು, ಇಷ್ಟೇ ಫ್ರೇಮು, ನಂಗೆ ಅವೆಲ್ಲ ಗೊತ್ತಿಲ್ಲ. ಹೋಗ್ತಿದ್ದೆ, ಸ್ಕ್ರಿಪ್ಟ್ ಇತ್ತು, ಹೆಂಗೋ ಮಾಡ್ಕೊಂಡು ಬಂದ್ಬಿಡ್ತಿದ್ದೆ.
ಅಂದ್ರೆ ಅಲ್ಲಿ ನಿಂತಾಗ ಅವಾಗ ಗೊತ್ತಾಗ್ತಾ ಇತ್ತು, ಅಂದ್ರೆ ಅವಾಗ್ಲೂ ಅಷ್ಟು ಗೊತ್ತಿರಲಿಲ್ಲ. ಹೋಗ್ತಾ 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 ಒಂದೊಂದ್ ದಿನನೇ ಓಕೆ ಮಾಡ್ಬೋದಾ ಹಿಂಗ ಅಂತ ಹೇಳ್ಕೊಡ್ತಾ ಇದ್ರು. ಮುರಳಿ ಸರ್ ಅಂತೂ ನಾನು ಆಸ್ ಇಟ್ ಈಸ್ ಏನ್ ಅವ್ರು ಹೇಳ್ಕೊಟ್ಟಿದ್ರು ಅದು ನಂಗೆ ಮಾಡಿದೀನಿ. ಸುರೇಶ್ ಅವರು ಹಿಂಗಲ್ಲಪ್ಪ ಹಿಂಗಪ್ಪ ಹಿಂಗೆ ಅಂತ ಹೇಳಿದಾಗ ಅದನ್ನ ಮಾಡ್ತಾ ಇದ್ದೆ, ಅದ್ ಬಿಟ್ರೆ ನಂಗೆ ಗೊತ್ತಿಲ್ಲ. ಆಮೇಲೆ ಧರ್ಮಣ್ಣ ಅಂತ ಅಂದ್ರು, ಅಂದ್ರೆ ನಾನು ಸೆಟ್ಟಿಗೆ ಬರ್ಬೇಕಾದ್ರೆ ಒಂದಿನ ಅಲ್ಲಿ ಇದು ಶೂಟ್ ಅದು ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ರು. ನಾನು ಮುರಳಿ ಸರ್ ಹತ್ರ ಹೋದೆ, ಸರ್ ಧರ್ಮ ಸರ್ ಯಾವಾಗ ಬರ್ತಾರೆ ಸರ್? ಬರ್ತಾರೆ ಇವಾಗ. ಅವ್ರು ಬರ್ತಾ ಇದ್ದಂಗೆ ನನಗೆ ಖುಷಿ, ಅವ್ರ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಲ್ಲ. ಅಂದ್ರೆ ನಾವು ಅವ್ರ ನವಗ್ರಹ ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ನಾನು ಇಷ್ಟಿದ್ದೇನಪ್ಪ. ಆ ಸಿನಿಮಾ ನೋಡ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಕ್ಯಾಡ್ಬರೀಸ್, ಆ ಲವ್, ಆ ಸಾಂಗ್ಸ್ ಕಣ್ಕಣ ಸಲಹೆ ಅಂತೂ ಇವತ್ತಿಗೂ ಫೇವ್ರೇಟ್. ಅದು ಆ ಸಾಂಗ್ ಕೇಳ್ಕೊಂಡಿದ್ದವರು ಅವ್ರು ನೋಡ್ತೀವಿ ಅನ್ನೋದೇ ನಂಗೆ ಖುಷಿ. ಬಂದ್ರು ಬರ್ತಾ ಇದಾರೆ, ಓಡೋಗ್ತಿದೆ ಅವ್ರ ಹಿಂದೆ. ಆಮೇಲೆ ಭಯ ನನಗೆ, ಸರ್ ಅನ್ಲ ಅಣ್ಣ ಅನ್ಲ ಏನಂತಾರೋ ಏನ್ ಬಿಡ್ತಾರೋ ಭಯ. ಆಮೇಲೆ ಚೆನ್ನಾಗಿ ಸರ್ ನಮ್ಮ ಫ್ಯಾಮಿಲಿನೂ ಅಷ್ಟು ನೋಡ್ಕೊಳಲ್ಲ, ಅಷ್ಟು ಚೆನ್ನಾಗಿ. ನಾನು ಎಲ್ಲೋ ಅಲ್ಲಿ ಸೈಡಲ್ಲಿ ಕೂತಿದ್ರೆ ಬಾಯ್ಲಿ ಅಂತ ಹೇಳ್ಬಿಟ್ಟು ಜೊತೆಲಿ ಕರೆದು ಊಟ ಮಾಡ್ಬೇಕಾರೆ ಅವ್ರು ಏನ್ ನಾವು ಬಿರಿಯಾನಿ ತಿಂದ್ರು ಬಟ್ ಯಾವಾಗ ಜೊತೆಗೆ ಇರ್ತದೆ. ಆಮೇಲೆ ಫಸ್ಟ್ ಪಿಕ್ಚರ್ ಅಂತ ನಿಜವಾಗ್ಲೂ ಹೇಳಕ್ಕಲ್ಲ, ಯಾಕಂದ್ರೆ ನಾವು ಫುಟೇಜಸ್ ಎಲ್ಲ ನೋಡಿದಾಗ ಡಬ್ಬಿಂಗ್ ಟೈಮಲ್ಲಿ, ಆಮೇಲೆ ಟ್ರೈಲರ್ ಅಲ್ಲಿ ಕಟ್ ಮಾಡಿರೋದೆಲ್ಲ ಆಗ್ತಾ ನೋಡಿದಾಗ ಬಹಳ ಖುಷಿ ಆಯ್ತು ನನಗೆ. ಫಸ್ಟ್ ಸಿನಿಮಾ ಅಂತ ಯಾರು ಹೇಳಲ್ಲ, ಯಾಕಂದ್ರೆ ಅಷ್ಟು ಒಂದು, ಯಾಕಂದ್ರೆ ಅದ್ರಲ್ಲಿ ಕಾಣುತ್ತೆ ಎಫರ್ಟ್ ಅನ್ನೋದು. ಸುಮ್ಮನೆ ಬಂದು ಮಾಡ್ಕೊಂಡು ಹೋಗೋದೇ ನಾನು ಫಸ್ಟ್ ಪಿಕ್ಚರ್ ಏನೋ ಮಾಡ್ಕೊಂಡು ಹೋಗ್ತೀನಿ ಅಂತ ಅದು ಬೇರೆ. ಬಟ್ ಆ ಫಸ್ಟ್ ಪಿಕ್ಚರ್ಲೇ ನಾನು ಏನಾದರೂ ಮಾಡಬೇಕು, ಏನಾದರೂ ಪ್ರೂವ್ ಮಾಡಬೇಕು, ಸ್ವಲ್ಪ ಜನಕ್ಕೆ ನಾನು ಒಂದು ಇದಾಗಬೇಕು ಅಂತ ಹೇಳಿದ್ರು ತುಂಬ ಒಂದು ಎಫರ್ಟ್ ಹಾಕಿ ಮಾಡಿದ್ದಾರೆ. ಐ ಥಿಂಕ್ ಅದಕ್ಕೆ ಒಂದು ಅದು ಕಾಣುತ್ತೆ ಸ್ಕ್ರೀನ್ ಮೇಲೆ. ಇವಾಗ ಎಫರ್ಟ್ ಹಾಕಲಿಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ, ಬಂದ್ರು ಹೋದ್ರು ತರ ಅದಿರುತ್ತೆ. ಬಟ್ ಅದರಲ್ಲಿ ಅವ್ರಿಲ್ಲ, ಇದರಲ್ಲಿ ಏನಾದ್ರು ಮಾಡ್ತೀನಿ ಕಲ್ತ್ಕೊಂಡು ಮಾಡ್ತೀನಿ ಅಂತ ಮಾಡಿದ್ರು. ಐ ಥಿಂಕ್ ದಿಸ್ ಎಫರ್ಟ್ಸ್, ಅವ್ರ ಎಫರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ಹಾಕಿದ್ದಾರೆ, ಸೊ ಇದು ಸ್ಕ್ರೀನ್ ಮೇಲೆ ಕಾಣುತ್ತೆ. ಖಂಡಿತ ಒಂದು ಒಳ್ಳೆ ಫ್ಯೂಚರ್ ಇದೆ, ಆಗುತ್ತೆ, ಎಲ್ಲ ಒಳ್ಳೇದಾಗಿ ನಿಮ್ಮ ಎಫರ್ಟಿಗೆ ಅವ್ರು ಬೆಲೆ ನಾನು ಅದನ್ನ ಯಾವತ್ತು ಅಷ್ಟೇ, ಅದ್ರ ತುಂಬಾ ಅದ್ರಲ್ಲಿ ಒಂದಷ್ಟು ಕಲಿಯೋಕ್ಕೂ ಅಣ್ಣನೇ ಕಾರಣ. ಯಾಕಂದ್ರೆ ಅವ್ರ ಜೊತೆ ನಾವು ಸ್ಕ್ರೀನ್ ಅಲ್ಲಿ, ಈಗ ನಾನು ನೀವು ಮಾತಾಡ್ತೀವಿ ಅಂದಾಗ ಗಿವ್ ಅಂಡ್ ಟೇಕ್ ಇರ್ಬೇಕಲ್ಲ ಸರ್. ನೀವೇನ್ ಹೇಳ್ದೆ ಏನ್ ರಿಯಾಕ್ಟ್ ಮಾಡ್ತೀರಾ ಅದಕ್ಕೆ ನನ್ನ ಮುಖದಲ್ಲಿ ಹಾವಭಾವ ಬರುತ್ತೆ. ಅಣ್ಣ ಅಂದ್ರೆ ಅವ್ರ ಜೊತೆಲೆ ನಾನು ಇಡೀ ಸಿನಿಮಾ ಕ್ಯಾರಿ ಮಾಡೋದೇ ಅಣ್ಣನ ಜೊತೆ, ಧರ್ಮಣ್ಣನ ಜೊತೆ. ಅವ್ರು ಇದ್ದಾಗ ಅವ್ರು ಹೇಳ್ಕೊಡ್ತಾ ಇದ್ದ ರೀತಿ, ಆಯ್ತು ನೀನು ಮಾಡು, ನಾನು ಭಯ ಪಟ್ರು ಇಲ್ಲ ನೀನ್ ಮಾಡು ಹಿಂಗ್ ಮಾಡು ಅಂದ್ರೆ ಅವ್ರೇನಾರು ಒಂಚೂರು ನನಗೆ ಅಲ್ಲಿ ಒಂಚೂರು ಏನಾರು ಭಯ ಅನ್ಸ್ಬಿಟ್ಟಿದ್ರೆ ನಾನು ಆ ಸ್ಕ್ರೀನಲ್ಲಿ ಈಗ ಅಣ್ಣ ಹೇಳಿದ್ರಲ್ಲ ಆ ತರ ನಾನು ಕಾಣಿಸ್ತಿರ್ಲಿಲ್ಲ. ಅಂದ್ರೆ ಫಸ್ಟೇ ಮಾಡಿದ್ದು, ಫಸ್ಟಲ್ಲೇ ಅಣ್ಣನ ಜೊತೆ ಮಾಡೋದಲ್ಲ ಅನ್ನೋದು ನನಗೊಂದು ಖುಷಿ.